ಜಾತಿ ಜನಗಣತಿ ವರದಿ ಸಂಬಂಧಪಟ್ಟಂತೆ ಜಾರಿಗೆ ಆಗ್ರಹಿಸಿ ಹಿಂದುಳಿದ ವರ್ಗಗಳ ಮುಖಂಡರುಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದ ಸಂಬಂಧಪಟ್ಟಂತೆ ಬಿಜೆಪಿಯಿಂದ ರವಿಕುಮಾರ್ ಕೂಡ ಬಂದಿದ್ದರು. ಸರ್, ಇದು ಪಕ್ಷಾತೀತವಾಗಿ ಆಗ್ರಹ ಆಯಿತಾ ಅಥವಾ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಆಗ್ರಹ ಆಯಿತಾ ಜಾತಿ ಜನಗಣತಿ ವರದಿ? ನೋಡಿ, ಬಿ ಜೆ ಪಿ ವತಿಯಿಂದ ಅಂತೂ ನಾನು ಭಾಗವಹಿಸಿದ್ದೆ. ಇನ್ನು ಬೇರೆಯವ್ರು ಯಾಕೆ ಬಂದಿಲ್ಲ ಗೊತ್ತಿಲ್ಲ ನನಗೆ. ಆದರೆ ಪಾರ್ಟಿ ಸ್ಟ್ಯಾಂಡ್ ಏನು ಅಂತ ಹೇಳಿದರೆ 18ನೇ ತಾರೀಕು ಕ್ಯಾಬಿನೆಟ್ ಒಳಗೆ ಈ ವಿಷಯವನ್ನು ಇಟ್ಟು ಚರ್ಚೆ ಮಾಡಿಬಿಟ್ಟು ಡಿಸಿಷನ್ ತೆಗೆದುಕೊಳ್ತೀವಿ ಅಂತ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಪಾರ್ಟಿಯ ಸ್ಟ್ಯಾಂಡು ಏನು ನಮ್ಮ ಬಿ ಜೆ ಪಿದು ಅಂತಂದರೆ, ಕ್ಯಾಬಿನೆಟ್ನಲ್ಲಿ ಈ ವಿಷಯ ಡಿಸಿಷನ್ ಆದಮೇಲೆ ಆ ಕಾಪಿ ನಮಗೆ ಸಿಕ್ಕ ಮೇಲೆ ಅದರೊಳಗಡೆ ಏನಿದೆ, 7 ಕೋಟಿ ಜನಸಂಖ್ಯೆಯಲ್ಲಿ ಯಾವ್ಯಾವ ಕಮ್ಯುನಿಟಿ ಎಷ್ಟು ಸಂಖ್ಯೆ ಇದೆ ಅನ್ನೋದರ ಆಧಾರದ ಮೇಲೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಔದ್ಯೋಗಿಕವಾಗಿ ಯಾವ್ಯಾವ ಕಮ್ಯುನಿಟಿಗಳು ಯಾವ ಪ್ರಮಾಣದಲ್ಲಿ ಹಿಂದುಳಿದಿದ್ದಾವೆ, ಎಷ್ಟೆಷ್ಟು ಸಾಮಾಜಿಕ ನ್ಯಾಯದಿಂದ ವಂಚಿತವಾಗಿದ್ದಾವೆ, ಅದರ ಆಧಾರದ ಮೇಲೆ ನಾವು ಪಾರ್ಟಿಯ ಸ್ಟ್ಯಾಂಡನ್ನು ತೆಗೆದುಕೊಳ್ತೇವೆ. ಕ್ಯಾಬಿನೆಟ್ ಒಳಗಡೆ ಈ ವಿಷಯವನ್ನು ಇಟ್ಟು ಡಿಸಿಷನ್ ಮಾಡೋದಕ್ಕೆ ನಮ್ದು ಯಾವುದೇ ವಿರೋಧ ಇಲ್ಲ. ಅಂದರೆ ಡಿಸಿಷನ್ ಮಾಡೋಕ್ಕಿಂತ ಮುಂಚೆ ಅದನ್ನು ಬಹಿರಂಗ ಆಗಬೇಕು, ಜೊತೆಗೆ ಒಂದಷ್ಟು ಒಪಿನಿಯನ್ ತಗೋಬೇಕು ಅಂತ ಹೇಳ್ತಾರೆ. ಯಾಕಂದರೆ ಸಿಗದೇನೆ ನಾವು ಒಪಿನಿಯನ್ ಏನಿದೆ, ಕಾಪಿ ಸಿಗದೇನೆ, ರಿಪೋರ್ಟ್ ನಮ್ಮ ಕೈಗೆ ಸಿಗದೇನೆ ವಿಷಯದ ಬಗ್ಗೆ ಡಿಸಿಷನ್ ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗಾಗಿ ಕ್ಯಾಬಿನೆಟ್ ಒಳಗಡೆ ಈ ವಿಷಯ ಇರಲಿ, ಆ ಕಾಪಿ ನಮ್ಮ ಕೈ ಮೇಲೆ ಸಿಕ್ಕ ಮೇಲೆ ಪಾರ್ಟಿ ಏನಂತ ಸ್ಟ್ಯಾಂಡನ್ನು ನಾವು ತೆಗೆದುಕೊಳ್ತೇವೆ. ಮತ್ತು ಲಿಂಗಾಯತ ನಾಯಕರು, ಅದರಲ್ಲೂ ಕೂಡ ಈಗ ವಿಜೇಂದ್ರ ಅವರು ವಿರೋಧ ವ್ಯಕ್ತಪಡಿಸಿರೋದು, ಮತ್ತೊಂದು ಕಡೆ ಒಕ್ಕಲಿಗ ನಾಯಕರು ಕೂಡ, ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲೂ ಕೂಡ ಇದೆ. ಈಗಂತೂ ಆ ರೀತಿ ಇದೆ. ಉದಾಹರಣೆಗೆ ಒಕ್ಕಲಿಗರ ಅನ್ಯಾಯ ಆಗ್ತಾ ಇದೆ ಮತ್ತು ಲಿಂಗಾಯತರಿಗೆ ಅನ್ಯಾಯ ಆಗುತ್ತೆ ಅನ್ನುವಂಥದ್ದು ಹೊರಗಡೆ ಮಾತಾಡ್ತಕ್ಕಂಥದ್ದಿದೆ. ಆದರೆ ಈ ಕಾಪಿ ರಿಪೋರ್ಟ್ ನಮ್ಮ ಕೈಗೆ ಸಿಕ್ಕ ಮೇಲೆ ಏನು ಅನ್ನುವಂಥದ್ದನ್ನು ಪಾರ್ಟಿ ಬಹಿರಂಗಪಡಿಸುತ್ತೆ. ಆಗ ಬಹಿರಂಗ ಆದ ನಂತರ ಸ್ಟ್ಯಾಂಡ್ ತಗೊಂತೀವಿ. ಎಸ್, ಬಹಿರಂಗವಾಗಿ ಸ್ಟ್ಯಾಂಡ್ ತೆಗೆದುಕೊಳ್ತೇವೆ. ಇದು ರವಿಕುಮಾರ್ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು, ವರದಿ ಬಿಡುಗಡೆಯಾದ ನಂತರ ನಾವು ಬಿಜೆಪಿಯಿಂದ ಏನು ಸ್ಟ್ಯಾಂಡ್ ತೆಗೆದುಕೊಳ್ತೇವೆ. ಆದರೆ ಈಗ ಒಕ್ಕಲಿಗ ಮತ್ತು ಲಿಂಗಾಯತರಿಗೆ ಅನ್ಯಾಯ ಆಗ್ತಾ ಇದೆ ಈ ಜಾತಿ ಜನಗಣತಿ ವರದಿಯಲ್ಲಿ ಅನ್ನುವಂಥದ್ದು ಮೇಲ್ನೋಟ ಕಂಡು ಬಂದ ಅಂತ ಹೇಳಿರುವಂಥ ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ ಜನರಲ್ ರಿಪಬ್ಲಿಕ್ ಬೆಂಗಳೂರು. ಜಾತಿ ಜನಗಣತಿ ವರದಿ ಸಂಬಂಧಪಟ್ಟಂತೆ ಜಾರಿಗೆ ಆಗ್ರಹಿಸಿ ಹಿಂದುಳಿದ ವರ್ಗಗಳ ಮುಖಂಡರುಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದ ಸಂಬಂಧಪಟ್ಟಂತೆ ಬಿಜೆಪಿಯಿಂದ ರವಿಕುಮಾರ್ ಕೂಡ ಬಂದಿದ್ದರು. ಸರ್, ಇದು ಪಕ್ಷಾತೀತವಾಗಿ ಆಗ್ರಹ ಆಯಿತಾ ಅಥವಾ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಆಗ್ರಹ ಆಯಿತಾ ಜಾತಿ ಜನಗಣತಿ ವರದಿ? ನೋಡಿ, ಬಿ ಜೆ ಪಿ ವತಿಯಿಂದ ಅಂತೂ ನಾನು ಭಾಗವಹಿಸಿದ್ದೆ. ಇನ್ನು ಬೇರೆಯವ್ರು ಯಾಕೆ ಬಂದಿಲ್ಲ ಗೊತ್ತಿಲ್ಲ ನನಗೆ. ಆದರೆ ಪಾರ್ಟಿ ಸ್ಟ್ಯಾಂಡ್ ಏನು ಅಂತ ಹೇಳಿದರೆ 18ನೇ ತಾರೀಕು ಕ್ಯಾಬಿನೆಟ್ ಒಳಗೆ ಈ ವಿಷಯವನ್ನು ಇಟ್ಟು ಚರ್ಚೆ ಮಾಡಿಬಿಟ್ಟು ಡಿಸಿಷನ್ ತೆಗೆದುಕೊಳ್ತೀವಿ ಅಂತ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಪಾರ್ಟಿಯ ಸ್ಟ್ಯಾಂಡು ಏನು ನಮ್ಮ ಬಿ ಜೆ ಪಿದು ಅಂತಂದರೆ, ಕ್ಯಾಬಿನೆಟ್ನಲ್ಲಿ ಈ ವಿಷಯ ಡಿಸಿಷನ್ ಆದಮೇಲೆ ಆ ಕಾಪಿ ನಮಗೆ ಸಿಕ್ಕ ಮೇಲೆ ಅದರೊಳಗಡೆ ಏನಿದೆ, 7 ಕೋಟಿ ಜನಸಂಖ್ಯೆಯಲ್ಲಿ ಯಾವ್ಯಾವ ಕಮ್ಯುನಿಟಿ ಎಷ್ಟು ಸಂಖ್ಯೆ ಇದೆ ಅನ್ನೋದರ ಆಧಾರದ ಮೇಲೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಔದ್ಯೋಗಿಕವಾಗಿ ಯಾವ್ಯಾವ ಕಮ್ಯುನಿಟಿಗಳು ಯಾವ ಪ್ರಮಾಣದಲ್ಲಿ ಹಿಂದುಳಿದಿದ್ದಾವೆ, ಎಷ್ಟೆಷ್ಟು ಸಾಮಾಜಿಕ ನ್ಯಾಯದಿಂದ ವಂಚಿತವಾಗಿದ್ದಾವೆ, ಅದರ ಆಧಾರದ ಮೇಲೆ ನಾವು ಪಾರ್ಟಿಯ ಸ್ಟ್ಯಾಂಡನ್ನು ತೆಗೆದುಕೊಳ್ತೇವೆ. ಕ್ಯಾಬಿನೆಟ್ ಒಳಗಡೆ ಈ ವಿಷಯವನ್ನು ಇಟ್ಟು ಡಿಸಿಷನ್ ಮಾಡೋದಕ್ಕೆ ನಮ್ದು ಯಾವುದೇ ವಿರೋಧ ಇಲ್ಲ. ಡಿಸಿಷನ್ ಮಾಡೋಕ್ಕಿಂತ ಮುಂಚೆ ಅದನ್ನು ಬಹಿರಂಗ ಆಗಬೇಕು, ಜೊತೆಗೆ ಒಂದಷ್ಟು ಒಪಿನಿಯನ್ ತಗೋಬೇಕು ಅಂತ ಹೇಳ್ತಾರೆ. ಯಾಕಂದರೆ ಸಿಗದೇನೆ ನಾವು ಒಪಿನಿಯನ್ ಏನಿದೆ, ಕಾಪಿ ಸಿಗದೇನೆ, ರಿಪೋರ್ಟ್ ನಮ್ಮ ಕೈಗೆ ಸಿಗದೇನೆ ವಿಷಯದ ಬಗ್ಗೆ ಡಿಸಿಷನ್ ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗಾಗಿ ಕ್ಯಾಬಿನೆಟ್ ಒಳಗಡೆ ಈ ವಿಷಯ ಇರಲಿ, ಆ ಕಾಪಿ ನಮ್ಮ ಕೈ ಮೇಲೆ ಸಿಕ್ಕ ಮೇಲೆ ಪಾರ್ಟಿ ಏನಂತ ಸ್ಟ್ಯಾಂಡನ್ನು ನಾವು ತೆಗೆದುಕೊಳ್ತೇವೆ. ಮತ್ತು ಲಿಂಗಾಯತ ನಾಯಕರು, ಅದರಲ್ಲೂ ಕೂಡ ಈಗ ವಿಜೇಂದ್ರ ಅವರು ವಿರೋಧ ವ್ಯಕ್ತಪಡಿಸಿರೋದು, ಮತ್ತೊಂದು ಕಡೆ ಒಕ್ಕಲಿಗ ನಾಯಕರು ಕೂಡ, ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲೂ ಕೂಡ ಇದೆ. ಈಗಂತೂ ಆ ರೀತಿ ಇದೆ. ಉದಾಹರಣೆಗೆ ಒಕ್ಕಲಿಗರ ಅನ್ಯಾಯ ಆಗ್ತಾ ಇದೆ ಮತ್ತು ಲಿಂಗಾಯತರಿಗೆ ಅನ್ಯಾಯ ಆಗುತ್ತೆ ಅನ್ನುವಂಥದ್ದು ಹೊರಗಡೆ ಮಾತಾಡ್ತಕ್ಕಂಥದ್ದಿದೆ. ಆದರೆ ಈ ಕಾಪಿ ರಿಪೋರ್ಟ್ ನಮ್ಮ ಕೈಗೆ ಸಿಕ್ಕ ಮೇಲೆ ಏನು ಅನ್ನುವಂಥದ್ದನ್ನು ಪಾರ್ಟಿ ಬಹಿರಂಗಪಡಿಸುತ್ತೆ. ಆಗ ಬಹಿರಂಗ ಆದ ನಂತರ ಸ್ಟ್ಯಾಂಡ್ ತಗೊಂತೀವಿ. ಎಸ್, ಬಹಿರಂಗವಾಗಿ ಸ್ಟ್ಯಾಂಡ್ ತೆಗೆದುಕೊಳ್ತೇವೆ. ಇದು ರವಿಕುಮಾರ್ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು, ವರದಿ ಬಿಡುಗಡೆಯಾದ ನಂತರ ನಾವು ಬಿಜೆಪಿಯಿಂದ ಏನು ಸ್ಟ್ಯಾಂಡ್ ತೆಗೆದುಕೊಳ್ತೇವೆ. ಆದರೆ ಈಗ ಒಕ್ಕಲಿಗ ಮತ್ತು ಲಿಂಗಾಯತರಿಗೆ ಅನ್ಯಾಯ ಆಗ್ತಾ ಇದೆ ಈ ಜಾತಿ ಜನಗಣತಿ ವರದಿಯಲ್ಲಿ ಅನ್ನುವಂಥದ್ದು ಮೇಲ್ನೋಟ ಕಂಡು ಬಂದ ಅಂತ ಹೇಳಿರುವಂಥ ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ ಜನರಲ್ ರಿಪಬ್ಲಿಕ್ ಬೆಂಗಳೂರು. ಜಾತಿ ಜನಗಣತಿ ವರದಿ ಸಂಬಂಧಪಟ್ಟಂತೆ ಜಾರಿಗೆ ಆಗ್ರಹಿಸಿ ಹಿಂದುಳಿದ ವರ್ಗಗಳ ಮುಖಂಡರುಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದ ಸಂಬಂಧಪಟ್ಟಂತೆ ಬಿಜೆಪಿಯಿಂದ ರವಿಕುಮಾರ್ ಕೂಡ ಬಂದಿದ್ದರು. ಸರ್, ಇದು ಪಕ್ಷಾತೀತವಾಗಿ ಆಗ್ರಹ ಆಯಿತಾ ಅಥವಾ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಆಗ್ರಹ ಆಯಿತಾ ಜಾತಿ ಜನಗಣತಿ ವರದಿ? ನೋಡಿ, ಬಿ ಜೆ ಪಿ ವತಿಯಿಂದ ಅಂತೂ ನಾನು ಭಾಗವಹಿಸಿದ್ದೆ. ಇನ್ನು ಬೇರೆಯವ್ರು ಯಾಕೆ ಬಂದಿಲ್ಲ ಗೊತ್ತಿಲ್ಲ ನನಗೆ. ಆದರೆ ಪಾರ್ಟಿ ಸ್ಟ್ಯಾಂಡ್ ಏನು ಅಂತ ಹೇಳಿದರೆ
18ನೇ ತಾರೀಕು ಕ್ಯಾಬಿನೆಟ್ ಒಳಗೆ ಈ ವಿಷಯವನ್ನು ಇಟ್ಟು ಚರ್ಚೆ ಮಾಡಿಬಿಟ್ಟು ಡಿಸಿಷನ್ ತೆಗೆದುಕೊಳ್ತೀವಿ ಅಂತ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಪಾರ್ಟಿಯ ಸ್ಟ್ಯಾಂಡ್ ಏನು ನಮ್ಮ ಬಿ ಜೆ ಪಿದು ಅಂತಂದರೆ, ಕ್ಯಾಬಿನೆಟ್ನಲ್ಲಿ ಈ ವಿಷಯ ಡಿಸಿಷನ್ ಆದಮೇಲೆ, ಆ ಕಾಪಿ ನಮಗೆ ಸಿಕ್ಕ ಮೇಲೆ, ಅದರೊಳಗಡೆ ಏನಿದೆ 7 ಕೋಟಿ ಜನಸಂಖ್ಯೆಯಲ್ಲಿ ಯಾವ್ಯಾವ ಕಮ್ಯುನಿಟಿ ಎಷ್ಟು ಸಂಖ್ಯೆ ಇದೆ ಅನ್ನೋದರ ಆಧಾರದ ಮೇಲೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಔದ್ಯೋಗಿಕವಾಗಿ ಯಾವ್ಯಾವ ಕಮ್ಯುನಿಟಿಗಳು ಯಾವ ಪ್ರಮಾಣದಲ್ಲಿ ಹಿಂದುಳಿದಿದ್ದಾವೆ, ಎಷ್ಟೆಷ್ಟು ಸಾಮಾಜಿಕ ನ್ಯಾಯದಿಂದ ವಂಚಿತವಾಗಿದ್ದಾವೆ, ಅದರ ಆಧಾರದ ಮೇಲೆ ನಾವು ಪಾರ್ಟಿಯ ಸ್ಟ್ಯಾಂಡನ್ನು ತೆಗೆದುಕೊಳ್ತೇವೆ. ಕ್ಯಾಬಿನೆಟ್ ಒಳಗಡೆ ಈ ವಿಷಯವನ್ನು ಇಟ್ಟು ಡಿಸಿಷನ್ ಮಾಡೋದಕ್ಕೆ ನಮ್ದು ಯಾವುದೇ ವಿರೋಧ ಇಲ್ಲ. ಅಂದರೆ ಡಿಸಿಷನ್ ಮಾಡೋಕ್ಕಿಂತ ಮುಂಚೆ ಅದನ್ನು ಬಹಿರಂಗ ಆಗಬೇಕು, ಜೊತೆಗೆ ಒಂದಷ್ಟು ಒಪಿನಿಯನ್ ತಗೋಬೇಕು ಅಂತ ಹೇಳ್ತಾರೆ. ಯಾಕಂದರೆ ಸಿಗದೇನೆ ನಾವು ಒಪಿನಿಯನ್ ಏನಿದೆ ಕಾಪಿ ಸಿಗದೇನೆ, ರಿಪೋರ್ಟ್ ನಮ್ಮ ಕೈಗೆ ಸಿಗದೇನೆ ವಿಷಯದ ಬಗ್ಗೆ ಡಿಸಿಷನ್ ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗಾಗಿ ಕ್ಯಾಬಿನೆಟ್ ಒಳಗಡೆ ಈ ವಿಷಯ ಇರಲಿ, ಆ ಕಾಪಿ ನಮ್ಮ ಕೈ ಮೇಲೆ ಸಿಕ್ಕ ಮೇಲೆ ಪಾರ್ಟಿ ಏನಂತ ಸ್ಟ್ಯಾಂಡನ್ನು ನಾವು ತೆಗೆದುಕೊಳ್ತೇವೆ. ಮತ್ತು ಲಿಂಗಾಯತ ನಾಯಕರು ಅದರಲ್ಲೂ ಕೂಡ ಈಗ ವಿಜೇಂದ್ರ ಅವರು ವಿರೋಧ ವ್ಯಕ್ತಪಡಿಸಿರೋದು, ಮತ್ತೊಂದು ಕಡೆ ಒಕ್ಕಲಿಗ ನಾಯಕರು ಕೂಡ, ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲೂ ಕೂಡ ಇದೆ. ಈಗಂತೂ ಆ ರೀತಿ ಇದೆ. ಉದಾಹರಣೆಗೆ ಒಕ್ಕಲಿಗರ ಅನ್ಯಾಯ ಆಗ್ತಾ ಇದೆ ಮತ್ತು ಲಿಂಗಾಯತರಿಗೆ ಅನ್ಯಾಯ ಆಗುತ್ತೆ ಅನ್ನುವಂಥದ್ದು ಹೊರಗಡೆ ಮಾತಾಡ್ತಕ್ಕಂಥದ್ದಿದೆ. ಆದರೆ ಈ ಕಾಪಿ ರಿಪೋರ್ಟ್ ನಮ್ಮ ಕೈಗೆ ಸಿಕ್ಕ ಮೇಲೆ ಏನು ಅನ್ನುವಂಥದ್ದನ್ನು ಪಾರ್ಟಿ ಬಹಿರಂಗಪಡಿಸುತ್ತೆ. ಆಗ ಬಹಿರಂಗ ಆದ ನಂತರ ಸ್ಟ್ಯಾಂಡ್ ತಗೊಂತೀವಿ. ಎಸ್, ಬಹಿರಂಗವಾಗಿ ಸ್ಟ್ಯಾಂಡ್ ತೆಗೆದುಕೊಳ್ತೇವೆ. ಇದು ರವಿಕುಮಾರ್ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ವರದಿ ಬಿಡುಗಡೆಯಾದ ನಂತರ ನಾವು BJPಯಿಂದ ಏನು ಸ್ಟ್ಯಾಂಡ್ ತೆಗೆದುಕೊಳ್ತೇವೆ. ಆದರೆ ಈಗ ಒಕ್ಕಲಿಗ ಮತ್ತು ಲಿಂಗಾಯತರಿಗೆ ಅನ್ಯಾಯ ಆಗ್ತಾ ಇದೆ ಈ ಜಾತಿ ಜನರ ವರದಿಯಲ್ಲಿ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಂತ ಹೇಳಿರುವಂಥ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವಿಜಯ್ ಜನರಲ್ ರಿಪಬ್ಲಿಕ್ ಟಿವಿ, ಬೆಂಗಳೂರು. ಅಕ್ರಮ ನಿರ್ಲಕ್ಷ್ಯವಾದ್ರೆ ರಾಜಿಯೇ ಇಲ್ಲ. ವಾಲ್ಮೀಕಿ ಹಗರಣದ ಸುದ್ದಿ ಪ್ರಸಾರ ಮಾಡಿದ್ದು ನಾವೇ ಮೊದಲು. ನಮ್ಮ ಮೋಟಿವ್ ಅಚೀವ್ಡ್ ಅಂತ ಹೇಳಿರೋದು. ಐತಿಹಾಸಿಕ ಸಂದರ್ಭ. ಅಯೋಧ್ಯೆಯ ಮೂಲಕ ಇಡೀ ವಿಶ್ವಕ್ಕೇನೆ ರಾಮ ನಾಮದ ಜಪ ಪಸರಿಸ್ತಾ ಇದೆ. ಅನುಕೂಲದ ಸಂಕಷ್ಟ. ಕೆಲವು ನಿಮಿಷಗಳಲ್ಲಿ ಎಲ್ಲವನ್ನು ಕೂಡ ಕೊಚ್ಚಿಕೊಂಡು ಹೋಗಿದೆ. ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಕೂಡ ಅಲ್ಲಿ ಬಿದ್ದಿರೋದನ್ನ ನಾವೀಗ ಅಲ್ಲಿ ನಾವು ನೋಡಬಹುದು. ನಾಡಿನ ಹಿತಕ್ಕಾಗಿ ಅಭಿಯಾನಗಳ ಸಾಲು. ನಮ್ಮ ಕಾವೇರಿಯ ಹೋರಾಟದ ವಿಚಾರವಾಗಿ ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ಇವತ್ತು ಮನೆಯ ಟಾಯ್ಲೆಟ್ ನ ನೀರಿದು ಸ್ವಲ್ಪ ಆದ್ರೂ ಮನುಷ್ಯತ್ವ ಇದೆ ಅಂದ್ರೆ ನಿಮ್ಗೆ. ರೀಲ್ಸ್, ಸೋಷಿಯಲ್ ಮೀಡಿಯಾ ಸೆನ್ಸೇಷನ್. ನಮಗೆ ಮಾಡೋ ಕೆಲಸ ಇಲ್ಲ, ಶೆಡ್ಗೆ ಹೋಗೋಣ ಬಾ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2000 ಮಾತ್ರ ಬರ್ತಾ ಇಲ್ಲ. 2000 ನಂದೇ ಹೊಂಟೈತು. ಕನ್ನಡಿಗರ ಮೊದಲ ಆಯ್ಕೆ ರಿಪಬ್ಲಿಕ್ ಕನ್ನಡ. ರೈತರ ಕಷ್ಟ ಏನದಂತ ತೋರಿಸಿದವ್ರಂದ್ರೆ ರಿಪಬ್ಲಿಕ್ ಕನ್ನಡ ಟಿವಿ. ಈ ರಿಪಬ್ಲಿಕ್ ಟಿವಿ ಅವರು ಇದನ್ನ ಹೊರಗೆ ತರುವಂತ ವ್ಯವಸ್ಥೆಯನ್ನು ಮಾಡಿ ನಮ್ಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡುವಲ್ಲಿ ಯಶಸ್ವಿಯನ್ನಾಗಿದ್ದಾರೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ, ಉಪಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ, ನಟ ನಟಿಯರ ಪರವಾಗಿ ಪ್ರತಿಭಟನೆ ನಡೆಯುತ್ತೆ. ಆದರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಬಗ್ಗೆ, ತುಳಿತಕ್ಕೆ ಒಳಗಾದವರ ಬಗ್ಗೆ, ಬಡವರ ಕಣ್ಣೀರಿನ ಬಗ್ಗೆ ಯಾರೂ ಮಾತಾಡಲ್ಲ ಅಲ್ವಾ? ಬಟ್ ಡೋಂಟ್ ವರಿ, ಇನ್ನು ಮುಂದೆ ನಾವು ಬರ್ತೀವಿ. ಅಂದಿನ ನಿಮ್ಮ ಬಿಗ್ 3 ಇನ್ನು ಮುಂದೆ ಸೂಪರ್ 3 ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ರಿಪಬ್ಲಿಕ್ ಕನ್ನಡದಲ್ಲಿ ಸೂಪರ್ 3. ರಾಜಕೀಯದಲ್ಲಿ 1+1 ಯಾವಾಗ್ಲೂ 2 ಅಲ್ಲ. ರಾಜಕಾರಣಿಗಳ ಮಾತಿಗೆ ಅವ್ರು ಅಂದಷ್ಟೇ ಅರ್ಥ ಇರೋದೂ ಇಲ್ಲ. ವಿವಾದ, ವಿಮರ್ಶೆ, ವಿಶ್ಲೇಷಣೆ ಇಲ್ಲದೆ ರಾಜಕೀಯ ಕಂಪ್ಲೀಟ್ ಆಗಲ್ಲ. ದಿನದ ಸೆನ್ಸೇಷನಲ್ ರಾಜಕೀಯ ಸುದ್ದಿಯ ಕಂಪ್ಲೀಟ್ ರೌಂಡ್ ಅಪ್ ನಿಮಗಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಸಂಜೆ 3:57ಕ್ಕೆ ಪಕ್ಕಾ ಪಾಲಿಟಿಕ್ಸ್.